ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆದರೆ ಸಿಗೋದೆ. ಸೊ ನಿಮಗೆ ಒಟ್ಟಿಗೆ 4,000 ಹಣ ಜಮಾ ಕುರಿತು ಆಗಲಿ ಅಂಡ್ ಹಾಗೇನು ಸಹ ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದಿಷ್ಟು ವೈರಲ್ ಆಗ್ತಿರುವಂತಹ ಸುದ್ದಿ ಅಂತ ಅಂದರೆ ಅದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಕುರಿತು. ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಬರಬೇಕು, ಸರ್ಕಾರ ಯಾವ್ಯಾವ ರೀತಿಯ ಅಪ್ಡೇಟ್ಸ್ ಅನ್ನ ಕೊಡ್ತಿದೆ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆದರೆ ಸಿಗುತ್ತೆ. ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಬಾಕಿ ಇದೆ, ಬಾಕಿ ಇರುವಂತಹ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಕೆಳಗಡೆ ಲೈಕ್ ಬಟನ್, ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ 2 ತಿಂಗಳಾದ್ಮೇಲೆ ಒಂದ್ಸರಿ ಹಣ ಬರ್ತಿದೆ ಅಥವಾ ಒಂದು 2 to 3 months ಗ್ಯಾಪ್ ಇದ್ದಿದ್ದಾದ್ಮೇಲೆ ಹಣ ಬರ್ತಿದೆ. ಈ ರೀತಿ ಹಣ ಆದ್ರೆ ಬರ್ತಿರುವಂತದ್ದು. ಸೊ ಒನ್ ಟೈಮಿಗೆ ಬಾಕಿ ಇರುತ್ತೆ, ಒನ್ ಟೈಮಿಗೆ ಬಂದ್ಬಿಟ್ಟು ಹಣ ಜಮಾ ಆಗುತ್ತೆ. ಈಗ ಬಂದ್ಬಿಟ್ಟು ನೋಡಿ, ಲಾಸ್ಟ್ ತಿಂಗಳಲ್ಲಿ ಏನಾಗಿದೆ, ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನವೆಂಬರ್ 26ನೇ ತಾರೀಕಿಂದ ಹಣ ಆದ್ರೆ ಜಮಾ ಆಗಿದೆ 2,000 ಹಣ. ಅಂಡ್ ಇದುವರೆಗೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗಾದ್ರೆ ಹಣ ಜಮಾ ಆಗ್ತಿದೆ. ನಿಮ್ಗೆಲ್ಲ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಈಗ ಒಂದು ಕಂತಿನ ಹಣ ಬರುತ್ತೆ ಒಂದು ತಿಂಗಳಿಗೆ, ಈಗ ಇಲ್ಲ ಅಂತಂದ್ರೆ 2 ತಿಂಗಳಿಗೆ ಒಂದ್ಸಲಿನೋ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಬರುತ್ತೆ. 2,000 ಹಣ ಬಂದಾಗ ನೀವು ನನಗೆ ಹಣ ಬಂತು ಅಂತ ಅನ್ಕೋತಿದ್ರ, ಬಟ್ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿದೆ, ಎಷ್ಟು ಕಂತಿನ ಹಣ ಬರಬೇಕು ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಐಡಿಯಾ ಆದ್ರೆ ನಿಮಗಿಲ್ಲ. ಅಂಡ್ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೆ. ಬಟ್ ಇದೀಗ ಏನಾಗಿದೆ ಅಂತ ಅಂದ್ರೆ, ಈಗ ಸದನದಲ್ಲಿ ಬಂದ್ಬಿಟ್ಟು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆದ್ರೆ ಆಗ್ತಿರುವಂತದ್ದು. ಓಕೆನಾ? ಸೊ ವಿರೋಧ ಪಕ್ಷದವರು ಕೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನ, ನೀವು ಎಷ್ಟು ಕಂತಿನ ಹಣ ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿದ್ದಾರೆ, ನಾವು ಆಗಸ್ಟ್ ವರೆಗೂ ಹಣ ಜಮಾ ಮಾಡಿದ್ದೇವೆ, ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಈ 3 ತಿಂಗಳ ಹಣ ಜಮಾ ಮಾಡಬೇಕು, 3 ತಿಂಗಳ ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ, ಇಲ್ಲ ನೀವು ಇನ್ನೂ ಸಹ ಹಣ ಬಾಕಿ ಇದ್ದೀರಾ. 2025 ಈ ವರ್ಷದಲ್ಲಿ ಬಂದ್ಬಿಟ್ಟು ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ ಬಿಡುಗಡೆನೆ ಮಾಡಿಲ್ಲ, ನಮ್ಮ ಹತ್ರ ವಿತ್ ಪ್ರೂಫ್ ಸಮೇತ ಇದೆ ಅಂತ ಹೇಳ್ಬಿಟ್ಟು ಸದನದಲ್ಲೇನೆ ಸಬ್ಮಿಟ್ ಆದ್ರೆ ಮಾಡ್ತಾರೆ. ಸೊ ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡ್ತಾರೆ. ಆ ಒಂದು ಇನ್ಫಾರ್ಮೇಶನ್ ಎಲ್ಲ ತಗೊಂಡು, ಎಲ್ಲ ರೆಕಾರ್ಡ್ಸ್ ಅನ್ನ ತಗೊಂಡು ಯಾವ ಕಂತಿನ ಹಣ ಕೊಟ್ಟಿದ್ದಾರೆ, ಯಾವ ತಿಂಗಳ ಹಣ ಕೊಟ್ಟಿದ್ದಾರೆ, ಯಾವ ತಿಂಗಳ ಹಣ ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಸಹ ದಾಖಲೆಗಳ ಮುಖಾಂತರ ಸದನದಲ್ಲಿ ಸಬ್ಮಿಟ್ ಮಾಡಿ ಹೇಳ್ತಾರೆ. ನಾವಿಲ್ಲಿ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಲ್ಲಿ ಫೆಬ್ರವರಿ ಅಂಡ್ ಹಾಗೇನು ಮಾರ್ಚ್ ತಿಂಗಳ ಹಣ ಅವ್ರಿಗೆ ಸಿಕ್ಕಿಲ್ಲ. ಇಲ್ಲಿ ಸರ್ಕಾರ ಕೊಟ್ಟಿರುವಂತದ್ದು ಏನು, ಪ್ರತಿ ತಿಂಗಳು ನಾವು 2,000 ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಜಮಾ ಮಾಡ್ತಿಲ್ಲ. ಯಾವ್ದಾದ್ರು ಎಲೆಕ್ಷನ್ ಟೈಮಲ್ಲಿ ಇಲ್ಲ ಅಂತಂದ್ರೆ ಹಬ್ಬದ ಟೈಮಲ್ಲಿ ಮಾತ್ರ ಹಣ ಜಮಾ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೇಳಿಕೆಗಳು, ಒಂದಿಷ್ಟು ವಿರೋಧಗಳಾದ್ರೆ ನಡೀತಿರುವಂತದ್ದು. ಸೊ ಈಗ ನಿಮಗೊಂದು ಕ್ಲಿಯರ್ ಆಗಿ ಒಂದು ಐಡಿಯಾ ಸಿಗೋದೇನು ಅಂತ ಅಂದ್ರೆ, ಈಗ ಫೆಬ್ರವರಿ ಮಾರ್ಚ್ ಆ ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಹಣ ಆದ್ರೆ ಜಮಾ ಆಗ್ಲಿಲ್ಲ, ಒಂದು 2 ತಿಂಗಳ ಹಣ, 3 ತಿಂಗಳ ಹಣ ಬಾಕಿ ಇತ್ತು, ಅದಾದ್ಮೇಲೆ ಪ್ರತಿ ತಿಂಗಳು ಹಣ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಟ್ ಆದ್ರೂ ಸಹ ನಿಮಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಹಣ ಜಮಾ ಮಾಡಿಲ್ಲ, 1-2 ತಿಂಗಳ ಗ್ಯಾಪು, ಇಲ್ಲ ಅಂತಂದ್ರೆ 1 ತಿಂಗಳ ಗ್ಯಾಪ್ ಇರೋದ್ರಿಂದ ಸೊ ನಿಮಗೆ ಇಲ್ಲಿ ಬಂದ್ಬಿಟ್ಟು ಲಿಟಲ್ ಬಿಟ್ ಕನ್ಫ್ಯೂಸ್ ಆದ್ರೆ ಆಗ್ತಿದೆ ಯಾವ ಕಂತಿನ ಹಣ ಬಂದಿದೆ ಏನು ಅಂತ ಹೇಳಿ. ಸೊ ನವೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಏನು ಹಣ ಜಮಾ ಆಗಿದೆ 27ನೇ ತಾರೀಕಿಂದ ಅಂಡ್ ಈಗ ಏನ್ 2,000 ಹಣ ಜಮಾ ಆಗ್ತಿದೆ ಅದು ಬಂದ್ಬಿಟ್ಟು 23ನೇ ಕಂತಿನ ಹಣ ಆದ್ರೆ ಆಗಿರುತ್ತೆ. ಬಟ್ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಿದ್ದಾರೆ ಆಗಸ್ಟ್ ತಿಂಗಳವರೆಗೂ ಕೊಟ್ಟಿದ್ದೇವೆ ಅಂತ ಹೇಳಿ. ಬಟ್ ವಿರೋಧ ಪಕ್ಷದವರು ಎಲ್ಲಾ ದಾಖಲೆಗಳ ಮುಖಾಂತರ ಹೇಳ್ತಿದ್ದಾರೆ, ಇಲ್ಲ ನೀವು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಈಗ ನಿಮಗೆ ಯಾವುದೇ ರೀತಿಯ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ನಾವು ಗೃಹಲಕ್ಷ್ಮಿಯರಿಗೆ ಜಮಾ ಮಾಡಿಲ್ಲ ಅಲ್ವಾ, ನಾನು ಇನ್ನೊಂದ್ಸರಿ ಇಮಿಡಿಯೇಟ್ ಆಗಿ ಹೋಗಿ ಎಲ್ಲ ಒಂದು ರೆಕಾರ್ಡ್ಸ್ ಅನ್ನ ತಗೊಂಡು ಎಲ್ಲಾನು ಸಹ ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಏನಾದ್ರೂ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಜಮಾ ಮಾಡಿಲ್ಲ ಅಂತ ಅಂದ್ರೆ ನಾವು ಒಟ್ಟಿಗೆ 4,000 ಹಣ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಹೌದು, ನಿಮ್ಗೆ ಆ ಟೈಮಲ್ಲಿ ಏನ್ ಹಣ ಜಮಾ ಆಗಿಲ್ಲ ಅದರ ಒಂದು ಹಣ ಬಂದ್ಬಿಟ್ಟು ಈಗ ಒಟ್ಟಿಗೆ 4,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ರೀತಿ ಏನಾದ್ರೂ ಒಟ್ಟಿಗೆ 4,000 ಹಣ ಜಮಾ ಮಾಡಿದ್ರೆ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಅನುಕೂಲ ಆದ್ರೆ ಆಗುತ್ತೆ. ಮತ್ತೆ ನಿಮಗೆ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡೋದಕ್ಕೆ ಸರ್ಕಾರನ ಒಂದು ಪ್ಲಾನ್ ಆದ್ರೆ ಮಾಡ್ಕೋಬಹುದು ಆಗಿರೋದ. ಸೊ ಈಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣ, 2 ತಿಂಗಳ ಹಣ ಏನ್ ಬಾಕಿ ಇದ್ರು ಆ ಹಣ ಜಮಾ ಆಗ್ಬೇಕು. ಅದರ ಜೊತೆಗೆ ಏನು ಅಂತ ಅಂದ್ರೆ, ಇಲ್ಲಿ ಬಂದ್ಬಿಟ್ಟು ನೋಡಿ, ಸರ್ಕಾರದ ಕಡೆಯಿಂದಾನೇ ಹೇಳ್ತಿದ್ದಾರೆ ಆಗಸ್ಟ್ ತಿಂಗಳವರೆಗೂ ಕೊಟ್ಟಿದ್ದೀವಿ ಅಂತ ಹೇಳಿ. ಈಗ ಆಗಿದ್ರೆ ನಿಮಗೆ ಬಂದ್ಬಿಟ್ಟು ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ ಅಲ್ಲಿ ಬರಬೇಕಿತ್ತು, ಅಕ್ಟೋಬರ್ ತಿಂಗಳ ಹಣ ನವೆಂಬರ್ ಅಲ್ಲಿ ಬರಬೇಕಿತ್ತು, ನವೆಂಬರ್ ತಿಂಗಳ ಹಣ ಡಿಸೆಂಬರ್ ಅಲ್ಲಿ ಬರಬೇಕಿತ್ತು. ಅಲ್ಲಿ 3 ತಿಂಗಳ ಹಣ ಬಾಕಿ ಇದೆ. ಜೊತೆಗೆ ಇನ್ನು ಡಿಸೆಂಬರ್ ತಿಂಗಳು ಕಂಪ್ಲೀಟ್ ಆಯ್ತು ಅಂತ ಅಂದ್ರೆ ಒಟ್ಟಿಗೆ 4 ಕಂತಿನ ಹಣ ಅಲ್ಲಿ, ಮತ್ತೆ ಫೆಬ್ರವರಿ ಮಾರ್ಚ್ ಕಂತಿನ ಹಣ 6 ಕಂತಿನ ಹಣ ಆದ್ರೆ ಬಾಕಿ ಆಗ್ಬಿಡುತ್ತೆ. ಓಕೆನಾ? ಸೊ ಈಗ ಏನ್ ಮಾಡ್ತಾರೆ ಅಂತ ಅಂದ್ರೆ, ಸರ್ಕಾರ ಒಟ್ಟಿಗೆ 4,000 ಹಣ ಜಮಾ ಮಾಡಿ ಇನ್ ಮುಂದೆ ಪ್ರತಿ ತಿಂಗಳು 2,000 ಹಣ ಕರೆಕ್ಟ್ ಆಗಿ ಕೊಡೋ ಪ್ಲಾನ್ ಅನ್ನ ಆದ್ರೆ ಮಾಡ್ಕೋತಾರೆ. ಬಟ್ ನಿಮ್ಗೆ ಒಟ್ಟಿಗೆ 4,000 ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗಾದ್ರೆ ಹೆಲ್ಪ್
ಹೆಲ್ಪ್ ಆಗುತ್ತೆ. ಸೊ ನಿಮ್ಗೆ ಇದುವರೆಗೂ 23ನೇ ಕಂತಿನ ಹಣದವರೆಗೂ ಆದ್ರೆ ಬಂದಿದೆ. ಓಕೆನಾ. ಸೊ ಇಲ್ಲಿ ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ರು, ನಮ್ಗೆ 27, 28ನೇ ಕಂತಿನ ಹಣ ಬರ್ಬೇಕಿತ್ತಲ್ಲ, ಯಾಕೆ ಬರ್ಬೇಕಿತ್ತು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗ, ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆದಾಗ ಯಾವ ರೀತಿ ಹಣ ಜಮಾ ಆಗ್ತಿತ್ತು 2024ರಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಫೆಬ್ರವರಿ ತಿಂಗಳ ಹಣ ಮಾರ್ಚ್ ತಿಂಗಳ ಹಣ ಏಪ್ರಿಲ್ ತಿಂಗಳ ಹಣ ಮೇ ಅಲ್ಲಿ, ಈ ರೀತಿ ಬಂದ್ಬಿಟ್ಟು ಈ ಒಂದು ತಿಂಗಳ ಹಣ, ಈಗ ನಿಮ್ಗೆ ಎಕ್ಸಾಂಪಲ್ ಆಗಿ ಇನ್ನೂ ಹೇಳೋದಾದ್ರೆ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ, ಇದು ಯಾವ ಮಂತು, ಇದು ಬಂದ್ಬಿಟ್ಟು ನಿಮ್ಗೆ ಡಿಸೆಂಬರ್ ಮಂತು, ನವೆಂಬರ್ ತಿಂಗಳ ಹಣ ಡಿಸೆಂಬರ್ ಅಲ್ಲಿ, ಈ ರೀತಿ ಆದ್ರೆ ಬರ್ತಿತ್ತು. ಬಟ್ 2025ರಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಂದಿಲ್ಲ. ಅವಾಗ ಏನ್ 2 ತಿಂಗಳು ಗ್ಯಾಪ್ ಬಂತು, ಅದಾದ್ಮೇಲೆ ಗ್ಯಾಪ್ ಬಂದು ಯಾವ ಟೈಮಲ್ಲಿ ಯಾವ ಕಂತಿನ ಹಣ ಕೊಟ್ರು ಅಂತ ಹೇಳ್ಬಿಟ್ಟು, ಸೊ ನಿಮಗೆ ಐಡಿಯಾ ಇಲ್ದಿರನೆ ಆಗೋಗಿದೆ. ಓಕೆನಾ. ಸೊ 23ನೇ ಕಂತಿನ ಹಣ ಆದ್ರೆ ಮೊನ್ನೆ ನಿಮಗೆ ಜಮಾ ಆಗಿದೆ. ಅಂಡ್ ಒಂದಿಷ್ಟು ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ, ನೀವು ನೋಡಿದ್ರೆ ಹೇಳ್ತಿದ್ದೀರಾ 23ನೇ ಕಂತಿನ ಹಣ ಜಮಾ ಅಂತ ಹೇಳಿ, ಬಟ್ ನಮಗೆ ಬಂದಿಲ್ಲ, ನಾನು ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸ್ಕೊ ಬರ್ತಾ ಇದ್ದೀನಿ, ಆನ್ಲೈನ್ ಅಲ್ಲಿ ಚೆಕ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, 23ನೇ ಕಂತಿನ ಹಣ 100% ಆಫ್ ದಿ ಫಲಾನುಭವಿಗಳಿಗೆ ಬಂದಿಲ್ಲ. ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಬಂದಿದೆ. 60 to 70% ಫಲಾನುಭವಿಗಳಿಗಂತೂ ಬಂದೇ ಬಂದಿದೆ. ಯಾಕಂತ ಅಂದ್ರೆ ಇಲ್ಲಿ ಫಲಾನುಭವಿಗಳು ಕಮೆಂಟ್ಸ್ ಅನ್ನ ಮಾಡ್ತಾನೆ ಇರ್ತಾರೆ, 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು, ಅಂಡ್ 23ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ಇದರ ಒಂದು ಪ್ರೋಸೆಸ್ ಹಂತ ಹಂತವಾಗಿ ಜಮಾ ಮಾಡ್ತಿದ್ದಾರೆ. ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಫಸ್ಟ್ ಎಲ್ಲಾನು ಸಹ ಒಂದ್ಸಲಿ ಪ್ರೋಸೆಸ್ ಸ್ಟಾರ್ಟ್ ಆಗಿದ್ದಾದ್ಮೇಲೆ ಆದಷ್ಟು ಬೇಗ ಜಮಾ ಮಾಡ್ತಿದ್ರು. ಬಟ್ ಇದೀಗ ಟೈಮ್ ಆದ್ರೆ ತಗೋತಿರುವಂತದ್ದು. ನಿಮ್ಗೆ 23ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಅತಿ ಶೀಘ್ರದಲ್ಲೇ ಬರುತ್ತೆ. ಈ ತಿಂಗಳು ಕಂಪ್ಲೀಟ್ ಆಗಸ್ಟ್ ಒಳಗಡೆ ಬರುತ್ತೆ. ಇಲ್ಲಿ ಪ್ರತಿನಿತ್ಯನೂ ಹಣ ಜಮಾ ಮಾಡ್ತಿರೋದ್ರಿಂದ ಅಂಡ್ ಪೆಂಡಿಂಗ್ ಇರುವಂತಹ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡ್ತಾರಂತೆ. ಓಕೆನಾ. ಸೊ ಬಿಡುಗಡೆ ಮಾಡಿದಾಗ ನಾನು ನಿಮ್ಗೆ ಮತ್ತೊಂದ್ಸಲಿ ಅಪ್ಡೇಟ್ ಆದ್ರೆ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ರು ನಿಮ್ಗೆ 23ನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಸಹ ಸದನದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಿರುವಂತದ್ದು. ನಿಮ್ಮ ಒಂದು ಅನಿಸಿಕೆ ಏನಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ. ಅಂಡ್ ಇನ್ನೊಂದು ನಿಮ್ಗೆ ಇಂಪಾರ್ಟೆಂಟ್ ಆಗಿ ಹೇಳೋದೇನು ಅಂತ ಅಂದ್ರೆ, ಈಗ ಒಟ್ಟಿಗೆ 4,000 ಬರುತ್ತೆ, ಇನ್ನೂ ಸಹ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳ ಹಣ ಬಾಕಿ ಇದೆ. ಒಂದು 5 ಕಂತಿನ ಹಣ ಸೇರ್ಬಿಟ್ಟು ಒಟ್ಟಿಗೆ 10,000 ಬರುತ್ತೆ. ಈ ರೀತಿ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ, ಪ್ರತಿ ಕಂತಿನ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಫೈಲ್ ಅನ್ನ ಕಳಿಸ್ಕೊಡ್ತಾರೆ. ಅವರಲ್ಲೇ ಅದನ್ನ ವೆರಿಫೈ ಮಾಡಿ ಹಣ ಬಿಡುಗಡೆ ಮಾಡಿದ್ರೆ ಅಲ್ಲಿಂದ ತಾಲೂಕ್ ಪಂಚಾಯತಿಗೆ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ DBT ಮುಖಾಂತರ ಜಮಾ ಆಗುವಂತದ್ದು. ಒಟ್ಟಿಗೆ 10,000 ಬರೋದಾಗ್ಲಿ, ಇದು ಯಾವುದನ್ನು ಸಹ ಪ್ರೋಸೆಸ್ ಈಸಿ ಇಲ್ಲ. ಬಾಕಿ ಇರುವಂತಹ ಹಣ 4,000 ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿ ಮಾರ್ಚ್ದು. ಅದು ನಿಮಗೆ ಬರುವಂತಹ ಸಾಧ್ಯತೆಗಳಾದ್ರೆ ಇದೆ. ಓಕೆನಾ. ಸೊ ಆ 4,000 ಬಂದ್ರೆ ನಿಮ್ಗೆ ಉಪಯೋಗ ಆಗುತ್ತಾ ಏನು, ನಿಮ್ಮ ಒಂದು ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಪ್ರತಿನಿತ್ಯದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.